ಎಜುಟೆಕ್ ಇ ಸಿ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿದ್ಯಾರ್ಥಿ, ನಾನು ನಿಮ್ಮ ಉಮಾಶಂಕರ್. ಸೊ ವಿದ್ಯಾರ್ಥಿಗಳೇ, ಈ ಒಂದು ಫಸ್ಟ್ ರೌಂಡ್ ಒಂದು ಸೀಟ್ ಅಲಾಟ್ಮೆಂಟ್ ಏನಾಗಿದೆಯಲ್ಲ, ಸೊ ಅದು ಕಂಪ್ಲೀಟ್ ಆಗೋದು ಬಂದು ಲಾಸ್ಟ್ ಡೇಟ್ ಬಂದು 16ನೇ ತಾರೀಕನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿ. ಸೊ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಏಕೆಂದರೆ ಒಂದು ಫೈನಲ್ ಒಂದು ಅಲಾಟ್ಮೆಂಟ್ ಬಿಟ್ಟಿದ ನಂತರ ವಿದ್ಯಾರ್ಥಿಗಳದ್ದು ಒಂದು ಯಾರ್ಯಾರು ಸೀಟ್ ಸಿಕ್ಕಿದೆ, ಸೊ ಎಲ್ಲರ ಒಂದು ಪ್ರಾಸೆಸ್ ಸ್ವಲ್ಪ ಡಿಲೇ ಆಗ್ತಾ ಇದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫೈನಲ್ ಅಲಾಟ್ಮೆಂಟ್ ಡೇಟ್ ಏನಿದೆಯಲ್ಲ, ಸೊ 14ನೇ ತಾರೀಕು. ಹಾಗೆಯೇ ಒಂದು ಮೆಡಿಕಲ್ ಬಂದರೆ 16ನೇ ತಾರೀಕು ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಲಿ ಇವಾಗ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಹಾಗೆಯೇ ಒಂದು ಯಾವಾಗ ಸ್ಟಾರ್ಟ್ ಆಗುತ್ತೆ ತುಂಬ ಜನ ವಿದ್ಯಾರ್ಥಿ ಇದೆ. ಸೊ ಇವಾಗ ವೈದ್ಯಕೀಯ ಮತ್ತು ದಂತವೈದ್ಯ ವಿದ್ಯಾರ್ಥಿಗಳ ಒಂದು KCT ಪ್ರಾಸೆಸ್ ಕಂಪ್ಲೀಟ್ ಆಗೋಕ್ಕೆ 16ನೇ ತಾರೀಕು ಆಗುತ್ತೆ. ಹಾಗೆಯೇ ಒಂದು KCT ಪ್ರಾಸೆಸ್ ಕಂಪ್ಲೀಟ್ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗೋಕ್ಕೆ 14ನೇ ತಾರೀಕು ಆದರೆ ವಿದ್ಯಾರ್ಥಿಗಳೇ. ಸೊ 14ನೇ ತಾರೀಕು ನಂತರ ಮತ್ತೆ ಒಂದು 2 ಡೇಸ್ ಕಂಪಲ್ಸರಿ ಕೊಡ್ತಾರೆ. ಸೊ ಯಾಕೆಂದರೆ ಯಾರ್ಯಾರು ವಿದ್ಯಾರ್ಥಿಗಳು ಒಂದು ಫಸ್ಟ್ ಆಪ್ಷನ್ ತೊಗೊಂಡಿರ್ತೀರ, ಸೊ ಬಟ್ ಅವ್ರಿಗೆ ಅಮೌಂಟ್ ಪೇ ಮಾಡಿರೋದಿಲ್ಲ ವಿದ್ಯಾರ್ಥಿಗಳು. ಸೊ ಅಂಥ ವಿದ್ಯಾರ್ಥಿಗೆ 2 ಡೇಸ್ನ ಎಕ್ಸ್ಟೆಂಡ್ ಮಾಡ್ತಾರೆ, ಸೊ ಅಮೌಂಟ್ ಪೇ ಮಾಡೋಕ್ಕೆ. ಸೊ ಬಟ್ ನಿಮ್ದು ಏನಿದೆಯಲ್ಲ ಸೆಕೆಂಡ್ ರೌಂಡ್ ಮಾತ್ರ ಒಂದು 14ನೇ ತಾರೀಕು ನಂತರನೇ ಸ್ಟಾರ್ಟ್ ಮಾಡ್ತಾರೆ. ಒಂದು ಪ್ರಾಸೆಸ್ ಯಾವ ಥರ ಇರುತ್ತೆ, ಒಂದು ಟೈಮ್ ಟೇಬಲ್ನ ಕೊಡ್ತಾರೆ. ಸೊ ಅದ್ರ ಜೊತೆಯಲ್ಲಿ ವಿದ್ಯಾರ್ಥಿ ಒಂದು ಸೆಕೆಂಡ್ ರೌಂಡ್ ಕಟ್ ಆಫ್ ಒಂದು ಬಿಡಬೇಕಿತ್ತು ನಿಮಗೆ ವಿದ್ಯಾರ್ಥಿಗಳಿಗೆ ಒಂದು ಅನಲೈಸ್ ಮಾಡ್ಕೊಳ್ಳೋಕ್ಕೆ. ಒಂದು ಸೆಕೆಂಡ್ ರೌಂಡಲ್ಲಿ ಯಾವ್ಯಾವ ಸೀಟ್ ಸಿಗ್ಬೋದು ಅನ್ನೋದಕ್ಕೆ ಅದು ನಿಮ್ಗೆ ಗೊತ್ತಾಗ್ತಿತ್ತು. ಸೊ ಸದ್ಯಕ್ಕಂತೂ ಇದು ಸೆಕೆಂಡ್ ರೌಂಡ್ ಏನು ಬಿಟ್ಟಿಲ್ಲ ವಿದ್ಯಾರ್ಥಿ. ಇದು ಏನಿದೆಲ್ಲ ಸೊ ಕಟ್ ಆಫ್ ಅಂತ ಹೇಳಿದೆಲ್ಲ, ಸೊ ಮೊದಲ ಸುತ್ತಿನ ಅಂತಿಮ ಅಂದರೆ ಫೈನಲ್ ಕಟ್ ಆಫ್ ರ್ಯಾಂಕ್ ಅಂದ್ಬಿಟ್ಟಿದ್ದಾರೆ ಅಷ್ಟೇ ಹೊರತು ಯಾವುದೇ ಒಂದು ಸೆಕೆಂಡ್ ರೌಂಡ್ ಇನ್ನೂ ಏನು ನೋಟಿಫಿಕೇಶನ್ ಬಿಟ್ಟಿಲ್ಲ. ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳೇ. ಸೊ ಇಲ್ಲೇ ಒಂದು ಬಿಡಬೇಕಿತ್ತು. ಬಟ್ ಇದು ಬಿಟ್ಟು ನಾವು ಒಂದು UG ನೀಟಲ್ಲಿ ಚೆಕ್ ಮಾಡಿದ್ರು ಕೂಡ ವಿದ್ಯಾರ್ಥಿಗಳೇ, ಸೊ ಇಲ್ಲಿ ಕೂಡ ಯಾವುದೇ ಥರ ಒಂದು ಅಪ್ಡೇಟನ್ನು ಬಿಟ್ಟಿಲ್ಲ ಸೆಕೆಂಡ್ ರೌಂಡ್ ಬಗ್ಗೆ. ಬಟ್ ಇಲ್ಲಿ ಕೊಟ್ಟಿರೋದೆಲ್ಲ ಒಂದು ಆಯುಷು ಹಾಗೆಯೇ ಒಂದು ದಂತವೈದ್ಯಕೀಯ ಇದ್ರ ಬಗ್ಗೆನೇ ಕೊಟ್ಟಿದ್ದಾರೆ. ಸೊ ಅದು ಕೂಡ ಫಸ್ಟ್ ರೌಂಡ್ ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಇಲ್ಲಿ ಕೂಡ ಸೇಮ್ ಅದೇ ಒಂದು ಟೈಮ್ ಟೇಬಲ್ ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಸೊ 14ನೇ ತಾರೀಕು ಕೂಡ ಮುಗಿಯುತ್ತೆ ಅವ್ರದ್ದು ಕೂಡ ಸೇಮ್. ಬಟ್ ಹೋಮಿಯೋಪತಿ ಆ್ಯಂಡ್ BSc ನರ್ಸಿಂಗ್ 14, ಹಾಗೆಂದ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಬಂದು 16ನೇ ತಾರೀಕನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಎರಡರಲ್ಲಿ ಕೂಡ ಇನ್ನೂ ಸೆಕೆಂಡ್ ರೌಂಡ್ ರಿಲೇಟೆಡ್ ಏನೂ ಬಿಟ್ಟಿಲ್ಲ. ಬಟ್ ವಿದ್ಯಾರ್ಥಿಗಳು ಏನಾದರೂ ಒಂದು ಮಾಪಪ್ ಅಥವಾ ಒಂದು ಎಕ್ಸಸೈಸ್ಗೆ ಏನಾದರೂ ಇಂಪಾರ್ಟೆಂಟಾಗಿ ಏನು ಹೇಳ್ಬೋದು ಅಂದರೆ ವಿದ್ಯಾರ್ಥಿಗಳೇ, ಸೊ ಇದರಲ್ಲಿ ಒಂದು ಮಾತ್ರ ಫಿಕ್ಸ್ ಆಗಿರುತ್ತೆ, ನಿಮ್ಗೆ ಗೊತ್ತಿರುತ್ತೆ ಎಲ್ಲ ವಿದ್ಯಾರ್ಥಿ ಒಂದು ಯಾವ ಥರ ಒಂದು ಆಪ್ಷನ್ ಟ್ರೀ ಮಾತ್ರ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ವಿದ್ಯಾರ್ಥಿಗಳಿಗೆ. ಸೊ ಇನ್ನೂ ಒಂದು ಬೆಟರ್ ಚಾಯ್ಸ್ ಏನಂದರೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಇರೋದು ಎರಡೇ ಚಾಯ್ಸ್ ಇವಾಗ. ಸೊ 2 ರೌಂಡ್ ಮಾತ್ರ ಉಳಿದಿದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಒಂದು ಕಟ್ ಆಫ್ ರ್ಯಾಂಕ್ ಕಾಸು ವೆಯ್ಟ್ ಮಾಡ್ಬೋದು. ಸೊ ಹಾಗೆಯೇ ಒಂದು ಏಕೆಂದರೆ ಈ ಸರಿ ಕಟ್ ಆಫ್ ರ್ಯಾಂಕ್ ಬಿಟ್ಟಿದ ಮೇಲೆ ಒಂದು ಕಟ್ ಆಫ್ ರ್ಯಾಂಕನ್ನು ಕರೆಕ್ಟಾಗಿ ನೋಡಿಕೊಂಡು ಕಾಲೇಜಲ್ಲಿ ಯಾವ ಕಾಲೇಜನ್ನು ನಾವು ಟಾಪಲ್ಲಿ ಆ್ಯಡ್ ಮಾಡಿದ್ರೆ ನಮಗೆ ಕಾಲೇಜ್ ಸಿಗುತ್ತೆ ಅನ್ನೋದನ್ನು ತಿಳ್ಕೊಂಡು ಆ್ಯಡ್ ಮಾಡಿದ್ರೆ ಒಳ್ಳೆಯದು ವಿದ್ಯಾರ್ಥಿಗಳೇ. ಸೊ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಓಕೆನಾ. ಯಾಕೆಂದರೆ ಟಾಪ್ ಕಾಲೇಜ್ ಬರೋ ಮೇಲೆ ಆಗ್ಬಿಟ್ಟು ಬೇಡ ಒಂದು ಕಾಲೇಜ್ ಹಾಕಿರ್ತೀರ. ಬಟ್ ಏನಾದರೂ ಇಂಟ್ರೆಸ್ಟ್ ಇರುವಂಥ ವಿದ್ಯಾರ್ಥಿ ಏನಿದೆಲ್ಲ ಸೆಕೆಂಡ್ ರೌಂಡಲ್ಲಿ ನಾನು ಜಾಯ್ನ್ ಆಗಬೇಕು ಅಂದ್ಕೊಳ್ಳುವಂಥ ವಿದ್ಯಾರ್ಥಿಗಳು, ಸೊ ಕೆಳಗಡೆ ಇರುವಂಥ ಕಾಲೇಜ್ ನಿಮಗೆ ಇಂಟ್ರೆಸ್ಟ್ ಇರೋ ಬೆಟರ್ ಕಾಲೇಜ್ ಇರುವಂಥ ಕಾಲೇಜ್ ಸೊ ಟಾಪಲ್ಲಿ ಆ್ಯಡ್ ಮಾಡಿದ್ರೆ ಸಿಗುತ್ತೆ ವಿದ್ಯಾರ್ಥಿಗಳು. ಸೊ ನಾನು ಕಟ್ ಆಫ್ ರ್ಯಾಂಕ್ ಬಂದ ಮೇಲೆ ತೋರಿಸ್ತೇನೆ ವಿದ್ಯಾರ್ಥಿ ಯಾವ ಥರ ಒಂದು ಕಟ್ ಆಫ್ ರ್ಯಾಂಕನ್ನು ನೋಡ್ಬೇಕಂತ. ಸೊ ಅಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿರಿ. ಥ್ಯಾಂಕ್ ಯು.